ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ರೊಟ್ಟಿ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಜೋಳದ ರೊಟ್ಟಿಯನ್ನು ಹೆಂಗೆ ಮಾಡೋದತ್ತ. ಜೋಳದ ರೊಟ್ಟಿಗೆ ನೀರು ತೊಗೊಂಡೈತಿ, ಒಂದು ಕಪ್ನಷ್ಟು ಇದು ಜೋಳದ ಹಿಟ್ಟನ್ನು ಸಾನಿ ಹಿಡಿದು ಹಿಂಗೆ ಸಾನಿಸ್ಕೊಂಡು ತೊಗೋಬೇಕಾಗ್ತತಿ. ಇದು ನೋಡ್ರಿ ಜರಡಿ ಹಿಡಿಯಾಗ್ತತಿ. ಈಗ ಈ ಥರ ಹಿಟ್ಟು ಒಂದು ಸ್ವಲ್ಪ ಸಣ್ಣದಾಗಿರ್ಬೇಕು, ಅದು ಚಂದ ಇರ್ಬೇಕು ಹಿಟ್ಟು, ರೊಟ್ಟಿ ಮಾಡೋ ಹಿಟ್ಟು ಅಂಥೇಳಿ. ಅದನ್ನ ಈಗ ಬಿಸಿನೀರು ಕಾಸಿ ಅದಕ್ಕೆ ಹಾಕ್ಕೊಳಕ್ತದೆ, ಜಿಗಿ ಹಾಕ್ಕೊಳ್ತಾರೆ. ಇದಕ್ಕೆ ಭಾಳಷ್ಟು ನೀರು ಹೆಸ್ರು ಬಂದಿಂದ ಹಾಕ್ಕೋಬೇಕು. ಅದನ್ನ ಈ ಥರ ಜಿಗಿ ಹಾಕ್ಕೊಳಕ್ತಾನೆ. ಈಗ ರೊಟ್ಟಿ ಹಾರ್ಡಲ್ಲ ಇನ್ನವಲ್ರಿ, ಇದು ಒಂಥರ ಸಿರಿಧಾನ್ಯದ ಇದು ಇದ್ದಂಗೆ ಬೆಸ್ಟ್ ಇರ್ತೈತಿ, ಹೆಲ್ತಿಗೂ ಚಲೋ. ಆ ಕಡೆಲ್ಲ ರಾಗಿ ತಿಂದರೆ ಈ ಕಡೆಲ್ಲ ಜೋಳ ತಿಂತಾರೋ. ಜೋಳದ ರೊಟ್ಟಿ ಅಂದ್ರೆ ಎಲ್ಲರಿಗೂ ಇಷ್ಟನೇ ಆಗ್ತೈತಿ. ಮಕ್ಳಿಗೆ ಸಹ ಮುಟ್ಗಿ ಅಂಥೇಳಿ ಮಾಡಿಕೊಡ್ತಾರೋ, ಜೋಳದಿಂತ್ರ ಜೋಳದ ಮುದ್ದೆ ಮಾಡಿಕೊಡ್ತಾರೋ. ರೊಟ್ಟಿ ಜೋಳದ ಏನೇನೋ ಭಾಳ ಥರ ಜೋಳದ್ದೆಲ್ಲ ಮಾಡ್ತಾರೆ. ನಾ ಇವಾಗ ರೊಟ್ಟಿ ಮಾಡಿ ತೋರ್ಸಾಕ್ತೀನಿ. ರೊಟ್ಟಿಗೆ ಹಿಟ್ಟು ಹದ ಆಗಿರ್ಬೇಕು ರೀ. ಅದು ಬಿಸಿನೀರು ಹಾಕಿ ಈ ಥರ ಹಿಟ್ಟು ನಾದಿಂದ ಈ ಥರ ಹಿಟ್ಟು ಹದ ಬರಬೇಕು. ಭಾಳ ಅಂದ್ರೆ ಭಾಳ ಹದ ಬಂತಂದ್ರೆ ಅದನ್ನ ಹಿಟ್ಟು ರೊಟ್ಟಿ ಬಡಿಯೋಕೆ ಅನುಕೂಲ ಆಗ್ತೈತಿ. ಈಗ ಹಿಟ್ಟು ರೊಟ್ಟಿ ಮಾಡೋಕೆ ಮೇನ್ ಏನಂದ್ರೆ, ಅದು ಒಣ ಹಿಟ್ಟು ಏನು ಹಾಕೋತೀವಲ್ಲ ರೀ, ಅದು ಕೆಳಗೆ ಹಾಕೊಳ್ಳೋ ಹಿಟ್ಟು ಹಿಂಗೆ ಸರಿತಿರ್ಬೇಕಾದ್ರೆ ನೋಡಿ. ಈಗ ಹಿಟ್ಟು ಹಾಕೋತೈತಿ, ಈ ಥರ ಬರ್ಬೇಕದು. ರೊಟ್ಟಿ ಅಂದ್ರೆ ತಿರುಗ್ತದೆ, ಅದು ತಿರುಗಬೇಕು ರೀ, ತಿರುಗೇ ದೊಡ್ಡದಾಗ್ತದೆ ಅದು. ಈ ಥರ ಹಿಟ್ಟು ಹಾಕೋತ ಬಡಿಬೇಕು. ಅದನ್ನ ಮೊದಲು ಬಿಸಿನೀರ್ನಾಗ ನಾದಿದ್ರಿಂತ ಅದು ಜಿಗಿ ಬಂದಿರ್ತದೆ ಹಿಟ್ಟು. ಈ ಥರ ಬಡಿದ್ರಿಂತ ಅದು ದೊಡ್ಡದಾಗ್ತದೆ. ಎಷ್ಟೋ ಮಂದಿ ರೊಟ್ಟಿ ಬಡಿ ಬಂದಾಗ ಅದು ಈ ಥರ ಬರ್ತಿರೋದಿಲ್ಲ. ಅದು ಯಾಕೆ ಆಗ್ತಿರ್ತೈತೆ ಅಂದ್ರೆ, ಅದು ಜಿಗಿ ಸರಿಯಾಗಿ ಹಾಕೊಂಡಿರೋದಿಲ್ಲ, ಅದೇ ಮಿಸ್ಟೇಕ್ ಆಗಿರ್ತೈತಿ, ಗೊತ್ತಾಗಿರೋಂಗಿಲ್ಲ. ಇದು ಒಣ ಹಿಟ್ಟು ಹಾಕಿ ಈ ಥರ ಬಡಿಬೇಕು, ತಿರುಗ್ತಾ ಇರ್ಬೇಕದು ರೊಟ್ಟಿ. ನೋಡಿರಿ ಇಲ್ಲಿ ತಿರುಗಾಕತ್ತೈತೆ ನೋಡು, ಈ ಥರ ತಿರುಗಬೇಕದು. ಅಂದ್ರೆ ರೊಟ್ಟಿ ಎಷ್ಟು ಬೇಕು ಅಷ್ಟು ದೊಡ್ಡದಾಗ್ತದೆ, ತೆಳ್ಳಗೂ ಆಗ್ತೈತೆ. ಬಡಿದ ರೊಟ್ಟಿ ಅಷ್ಟು ಟೇಸ್ಟ್ ಈ ಲಟ್ಸಿದ ರೊಟ್ಟಿ ಬರೋಲ್ಲ. ಈ ಥರ ಬಡಿದ್ರಿಂತ ರೊಟ್ಟಿಗೆ ಒಂದು ಟೇಸ್ಟ್ ಇರ್ತೈತಿ. ಅದಕ್ಕೆ ಎಲ್ಲರೂ ಬಡದ ರೊಟ್ಟಿ ಅಂಥೇಳಿ ಇಷ್ಟಪಡ್ತಾರೆ. ಇದನ್ನು ಈ ಥರ ಬಡಿಬೇಕು. ಕೆಳಗಡೆ ಹಿಟ್ಟು ಹಾಕೋದ್ರಿಂತ ಅದು ದೊಡ್ಡದಾಗ್ತಿರ್ತದೆ. ಬೇಕಾದಷ್ಟು ತೆಳ್ಳಗೆ ಬಡಿಬೋದು. ಈ ಜಿಗಿ ಸರಿಯಾಗಿ ಆತಂದ್ರೆ ಇದೇನು ಪ್ರಾಬ್ಲಮ್ ಆಗಂಗಿಲ್ಲ. ರೊಟ್ಟಿ ಹರಿದದು ಸರಿಯಾಗಿ ಜಿಗಿ ಹಾಕ್ಕೊಂಡ್ರೆ ಈ ಥರ ಬರ್ತದೆ. ಇದು ರೊಟ್ಟಿ ತೆಳ್ಳಗಾತು. ಇದನ್ನ ಹಗುರ ಹಂಚಿನ ಮೇಲೆ ಹಾಕಿ, ಕಾದಿದ್ದು ಹಂಚಿನ ಮೇಲೆ ಹಾಕಿ ಅದಕ್ಕೆ ನೀರು ಹಚ್ಬೇಕು. ನೀರು ಹಚ್ಚೋದು ಮೇನ್ ಇರ್ತೈತಿ. ಎಲ್ಲ ಕಡೆಯೂ ಬಿಡಲಾರ್ದ ನೀರು ಹಚ್ಬೇಕು. ಈ ಥರ ನೀರು ಎಲ್ಲ ಕಡೆ ಹಚ್ಬೇಕು. ನೀರು ಹಚ್ಚೋದ್ರಿಂತ ರೊಟ್ಟಿ ಚೆನ್ನಾಗಿ ಸುಡ್ತೈತಿ. ಹಿಂಗೆ ನೀರು ಹಚ್ಚಿ ಅದನ್ನ ಒಂಚೂರು ಹಿಂಗೆ ಏಳ್ತತಿಲ್ಲ ನೋಡಿ ತಿರುಗಿಸಿ ಹಾಕ್ಬೇಕಾಗ್ತದೆ. ಈಗ ನೋಡ್ರಿ ಅದು ಬೆಂದೈತಿ. ನೀರು ಹಚ್ಚೋದ್ರಿಂತ ಅದು ರೊಟ್ಟಿ ಮೆತ್ತಗನ್ನು ಬರ್ತೈತಿ. ಈಗ ತಿರುಗಿಸಾಗತ್ತೈತಿ ನೋಡಿ ರೊಟ್ಟಿ. ಹಗೂರ ಅದು ಎದ್ದಿದ್ದು ನೋಡಿ ಈ ಥರ ಹಗೂರು ತಿರುಗಿಸ್ಬೇಕು. ಮಾಡ್ಕೊಂಡು ಈ ಥರ ಅದು ಜಿಗಿ ಹೆಚ್ಚು ಹಾಕೊಳ್ಳೋದ್ರಿಂತ ಚೆನ್ನಾಗಿ ಬರ್ತೈತಿ. ರೊಟ್ಟಿ ತಿನ್ನೋದ್ರಿಂತ ಮನುಷ್ಯ ಗಟ್ಟಿ ಆಗ್ತೈತೆ ಅಂತ ಹೇಳ್ತಾರೆ. ಅದಕ್ಕೆ ರೊಟ್ಟಿ ದಿನಾನೂ ರೈತರೆಲ್ಲ ರೊಟ್ಟಿನ ತಿಂತಿರ್ತಾರೆ. ಈ ಕಡೆ ರೊಟ್ಟಿ ಇರಲಿಲ್ಲ ಅಂದರೆ ನಡೆಯಂಗಿಲ್ಲ. ಅದಕ್ಕೆ ಇಷ್ಟವಾದದ್ದು ಕೆಲವೊಂದಿಷ್ಟು ಏನೇನೋ ಚಟ್ನಿಗಳಾಗಲಿ ಪಲ್ಯಗಳಾಗಲಿ ಹಾಕ್ಕೊಂಡು ರೊಟ್ಟಿನ ಇಷ್ಟಪಟ್ಟು ತಿಂತಾರೆ. ಅದೇ ಗಟ್ಟಿ ಆಗ್ತದೆ ಅಂತ ಹೇಳಿ. ಹಿಂಗೆ ಬಡಿಬೇಕ್ರೆ ಅದ್ರ ಕೆಳಗೆ ಹಿಟ್ಟು ಹಾಕೊಳ್ಳೋದ್ರಿಂತ ಅದು ದೊಡ್ಡದಾಗ್ತಿರ್ತೈತಿ. ಈ ಜಿಗಿ ಚೆನ್ನಾಗಿ ಬಂದತ್ತಲ್ರಿ, ಬಡ ಬಡ ಇದು ಆಗ್ತೈತಿ, ಫಾಸ್ಟ್ ಬರ್ತೈತಿ. ಮೇನ್ ಅಂದರೆ ಹಿಟ್ಟು ಹಾಕ್ಕೊಳ್ಳೋದು, ತಿರುಗಿಸೋದು, ಇಷ್ಟೇ ಕೆಲಸ ಅದ್ರದ್ದು. ರೊಟ್ಟಿ ಮಾಡಾಗ ಇಂಪಾರ್ಟೆಂಟ್ ಅಂದ್ರೆ ಹಿಟ್ಟು ಹಾಕಿ ತಿರುಗಿಸ್ತಾ ಇರ್ಬೇಕು.
ಹಿಂಗೆ ತಿರುಗ್ತಾ ಇರ್ಬೇಕು ನೋಡ್ರಿ ಅದು. ಎಷ್ಟು ತಿರುಗ್ತೈತೆ ಅಷ್ಟು ದೊಡ್ಡದಾಗುತ್ತಾ ಬರ್ತೈತೆ ಅದು. ಒಂದು ಅಳತೆ ಗೊತ್ತಾಗುತ್ತೆ ನಮಗೆ ತೆಳ್ಳಗಾಗಿದ್ದು. ಅದನ್ನ ತೆಳ್ಳಗಾಗಿದ್ದು ನೋಡಿ ಅದನ್ನ ಹಂಚಿನ ಮೇಲೆ ಹಾಕಬೇಕಾಗ್ತದೆ. ಆ ರೊಟ್ಟಿ ರೆಡಿ ಆಗೈತೆ. ಈಗ ಇದನ್ನು ಈ ಥರ ತಿರುಗಿಸ್ತಾನೆ ಕೈಯಲ್ಲಿ ತೊಗೋಬೇಕಾಗ್ತದೆ. ಹಿಂಗೆ ಕೈಯಾಗ ತೊಗೊಂಡು ತಿರುಗಿಸ್ತಾನೆ ಕೈಯಾಗ ತೊಗೊಂಡು ಹಂಚಿನ ಮೇಲೆ ಹಾಕ್ಬೇಕು. ನೀರು ಹಚ್ಚೋದು ಮೇನ್ ಇರ್ತೈತಿ. ನೀರು ಹಚ್ಬೇಕು. ಈ ಥರ ನೀರು ಹಚ್ಚಿದ ತಕ್ಷಣ ಅದು ಒಣಗಿದಂಗೆ ಆದ ಕೂಡಲೇ ತಿರುಗಿಸ್ಬೇಕು. ಹಿಂಗೆ ತಿರುಗಿಸ್ಬೇಕ್ರಿ. ತಿರುಗಿಸ್ತಾ ಇರ್ಬೇಕ್ರಿ. ಹಿಂಗೆ ಈ ಥರ ಸುಡ್ಬೇಕು ನೋಡ್ರಿ. ಚೆನ್ನಾಗಿ ನೀರು ಹಚ್ಚೋದ್ರಿಂದ ಚೆನ್ನಾಗಿ ರೊಟ್ಟಿ ಸುಡ್ತೈತಿ. ನೋಡ್ರಿ ಈ ಥರ ಆಗುತ್ತದು. ಇದರೊಳಗೆ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದ್ರೂ ಮಸ್ತಾಗುತ್ತೆ ರೀ. ಮಸಾಲೆ ಖಾರ ತುಪ್ಪ ಹಾಕ್ಕೊಂಡು ತಿಂದರೂ ಮಸ್ತಾಗುತ್ತೆ. ಒಟ್ಟು ರೊಟ್ಟಿ ಅಂದ್ರೆ ಟೇಸ್ಟ್ ಇರ್ತೈತಿ. ಬೆಸ್ಟ್ ಆಗುತ್ತೆ. ಜೋಳ ಸಿಕ್ಕರೆ ಚೆನ್ನಾಗಿ ಬೀಸಿ ಸಣ್ಣಗೆ ಬೀಸಿ ಈ ಥರ ಜಿಗಿ ಹಾಕ್ಕೊಂಡು ಮಾಡಬೇಕಾಗ್ತೈತಿ. ಒಂದು ಸಲ ಮಾಡಿರಿ ನಿಮ್ಗೆ ಈಜಿ ಆಗಲಿಲ್ಲ ಅಂದರೆ ಸೆಕೆಂಡ್ ಟೈಮ್ ಮಾಡಿದ್ರಂತೂ ಬಂದೇ ಬರ್ತೈತಿ. ಈ ಥರ ಬರ್ತೈತೆ ನೋಡ್ರಿ. ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ತಳಗೆ ಹಿಟ್ಟು ಹಾಕಿ ಬಡಿಬೇಕು ನೋಡ್ರಿ. ಇಲ್ಲಿ ಕೆಳಗೆ ಹಿಟ್ಟು ಹಾಕೈತಿ. ಈಗ ಈ ಥರ ಬಡಿಬೇಕು. ಮಕ್ಕಳಿಗೆ ಚಪಾತಿಗಿಂತ ರೊಟ್ಟಿ ಹಾರ್ಡ್ ಅಲ್ರಿ, ಜಲ್ದಿ ಕರಗಿ ಬಿಡ್ತೈತಿ. ಇದು ಟೇಸ್ಟಿಯಾಗಿರ್ತೈತಿ ರೊಟ್ಟಿಯಿಂದ. ಈ ಥರ ಬಡಿಬೇಕು ನಾವು. ಕೆಳಗೆ ಹಿಟ್ಟು ಹಾಕೋದ್ರಿಂದ ಅದು ತಿರುಗಿ ಈ ಥರ ದೊಡ್ಡದಾಗುತ್ತೆ. ಮಾಡ್ತಾ ಮಾಡ್ತಾ ಈಜಿ ಆಗುತ್ತೆ ರೀ. ಹೀಗೆಲ್ಲ ತಿರುಗಿ ದೊಡ್ಡದಾಗುತ್ತೆ. ನೋಡಿರಿ ಎಷ್ಟು ದೊಡ್ಡದಾಯ್ತು. ಈ ಥರ ತೆಳ್ಳಗೆ ಬರಬೇಕದು ರೊಟ್ಟಿ. ಬಡಿತಾ ಬಡಿತಾ ತೆಳ್ಳಗಾಗೋದು ನಿಮ್ಗೆ ಗೊತ್ತಾಗ್ತೈತಿ. ಎಷ್ಟು ತೆಳ್ಳಗಾಗ್ತೈತೆ ಅಷ್ಟು ಟೇಸ್ಟ್ ಬರುತ್ತೆ. ಇದು ತಿರುಗು ಮುಂದಾಗ ಏನರ ಒಂದು ಸ್ವಲ್ಪ ಹಂಗೆ ಅನ್ನಿಸ್ತಂದ್ರೆ ಇದನ್ನು ಜೋಡಿಸ್ಕೊಂಡು ಮತ್ತೆ ತಿರುಗಿಸ್ಬೇಕು. ಚಂದ ರೌಂಡ್ ಬರಬೇಕದು. ಜೋಳ ಸಿರಿಧಾನ್ಯ ಒಳಗೆ ಬರೋದ್ರಿಂದ ಆರೋಗ್ಯಕ್ಕೆ ಭಾಳ ಚಲೋ ರೀ. ಇದು ಲಘು ಕರಗಿ ಬಿಡ್ತೈತಿ. ಹಾಡಲ್ಲ ಏನಲ್ಲ. ಈ ಕಡೆ ಜೋಳ ಈ ಕಡೆ ಉತ್ತರ ಕರ್ನಾಟಕದಾಗ ಭಾಳ ಬೆಳಿತಾರಲ್ರಿ. ಅಲ್ಲೇ ಜೋಳ ಚಲೋ ಸಿಗ್ತಾವೆ. ಆ ಜೋಳದ ರೊಟ್ಟಿಯಿಂದ ಒಂದೊಂದು ಊರಿಗೆ ಜೋಳನೂ ಸ್ಪೆಷಲ್ ಅದಾವೆ. ಅಲ್ಲಿಂದ ತರಿಸಿದ್ರಂತೂ ಭಾರಿ ಆಗ್ತಾವತ್ರಿ ರೊಟ್ಟಿ. ನಾವು ಕೇಳಿದ್ದು ಕೆಲವೊಂದಿಷ್ಟು ಸ್ಪೆಷಲ್ ಅದಾವೆ ಜೋಳದ ಊರುಗಳವು. ಆ ಊರಿಂದ ತರಿಸಿದ್ರೆ ಜೋಳ ಚೆನ್ನಾಗಿ ಬರ್ತಾವೆ ಅಂತ ಹೇಳ್ತಾರೆ. ನೋಡಿರಿ ಈ ಥರ ಉಬ್ಬಿ ಬರ್ತಾವೆ ರೊಟ್ಟಿ. ಜೋಳದ ರೊಟ್ಟಿ ಹಿಂಗೆ ಪೂರ್ತಿಯಾಗಿ ಅದು ನೀರು ಹಚ್ಚಿಂದ ಹಿಂಗೆ ಚೆನ್ನಾಗಿ ಸುಡ್ಬೇಕು ನೋಡ್ರಿ. ಅಂದರೆ ಟೇಸ್ಟ್ ಬರ್ತಾವೆ. ಎಲ್ಲೆಲ್ಲಿ ಸುಟ್ಟಿಲ್ಲ ನೋಡ್ಕೊಂಡು ಹಿಂಗೆ ಸುಡ್ಬೇಕಾಗ್ತದೆ. ಈಗ ಪೂರ್ತಿ ಸುಟ್ಟೈತೆ ನೋಡ್ರಿ. ಅದು ಇಲ್ಲೆಲ್ಲ ಸುಟ್ಟೈತೆ. ಈಗ ಬೆಸ್ಟ್ ಆಗೈತೆ ನೋಡ್ರಿ. ಇದು ಪೂರ್ತಿಯಾಗಿ ಸುಟ್ಟೈತಿ. ನಿಮಗೆ ಕಟ್ಟಿನೂ ಬೇಕಾದ್ರೂ ಇದರಲ್ಲೇ ಸಣ್ಣಗಿಟ್ಟು ಬಿರ್ಸಂಗೂ ಮಾಡ್ಕೋಬೋದಿಲ್ಲ. ಇದು ಹಾಗೆ ನಾನು ಮಾಡಿ ಮೆತ್ತನ್ನು ಮಾಡಿ ತೆಗ್ದೈತಿ ರೊಟ್ಟಿ. ಮೆತ್ತಗಾಗಿರ್ತೈತಿ ಇದು.
ನೋಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.